ನಮಸ್ತೆ ಸ್ನೇಹಿತರೆ, ಕ್ಷಮೆ ಕೋರುವೆ. ನಾನು ನನ್ನ ಆ ಒಂಟಿ ಮನೆ ಕಥೆಯ ಭಾಗ 5 ಇಂದು ವಾಚನ ಮಾಡಲಿದ್ದೇನೆ. ತಡವಾದುದಕ್ಕೆ ಕ್ಷಮೆ ಇರಲಿ. ಆ ಒಂಟಿ ಮನೆ ಭಾಗ 5. ಆ ಭಯಾನಕ ಅಮಾವಾಸ್ಯೆ ರಾತ್ರಿ ಅದು ಹೇಗೆ ಕಳೆದರೋ ವತ್ಸಲ ಮತ್ತು ಶಂಕರ್. 4ನೇ ದಿನ ಬೆಳಕರಿದಾಗ ಹೊರಗಡೆ ಬಂದು ನೋಡಿದರೆ ಮನೆ ಮುಂದೆ ಎಲ್ಲ ರಕ್ತ ಚೆಲ್ಲಾಡಿತ್ತು. ಮತ್ತೆ ಮೊಟ್ಟೆ ಹೊಡೆದಿರೋದು, ನಿಂಬೆಹಣ್ಣು ಮಂತ್ರಿಸಿದ್ದು, ಏನೇನೋ ತಂದಾಕಿದ್ರು, ಮೂಳೆಗಳು ಎಲ್ಲ. ನಿಜವಾಗ್ಲೂ ವತ್ಸಲ ಮತ್ತು ಶಂಕರ್ಗೆ ಬಹಳ ಗಾಬರಿ ಆಯಿತು. ಜೊತೆಗೆ ತುಂಬ ಭಯ ಕೂಡ ಆಯಿತು. ಅದನ್ನೆಲ್ಲ ಮುಟ್ಟಿ ಕ್ಲೀನ್ ಮಾಡೋಕ್ಕೂ ಹಿಂಜರಿಕೆ ಉಂಟಾಯಿತು. ಏನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎನಿಸಿತು. ಆದರೆ ಅದರಿಂದ ಮುಕ್ತಿ ಪಡೆಯೋಕೆ ಇರೋದು ಒಂದೇ ಮಾರ್ಗ, ಸಮಾಧಾನದಿಂದ ಕಾಯಬೇಕು. ಅದು ಸ್ವಾಮೀಜಿಯವರು ಹುಣ್ಣಿಮೆ ದಿನಾನೇ ಬರೋದು ಅಂತ ಹೇಳಿದ್ದಾರೆ ಅಂತ ಅಂದ್ಕೊಂಡು ಹೇಗೋ ಶಂಕರನ್ನೇ ಅದನ್ನೆಲ್ಲ ಕಸ ಗುಡಿಸಿ ದೂರ ತಗೊಂಡು ಹಾಕಿದ. ಮನೆ ಮುಂದೆಲ್ಲ ನೀರನ್ನು ಸಿಂಪಡಿಸಿ ರಂಗೋಲಿ ಬಿಟ್ಟಳು ವತ್ಸಲ. ಮಗು ಮಲಗಿದ್ದು ಬೇಗ ಬೇಗ ಒಂದಿಷ್ಟು ಬೆಳಗಿನ ತಿಂಡಿ ತಯಾರು ಮಾಡಿದ್ಲು. ಇಬ್ಬರಿಗೂ ಮನಸ್ಸೇ ಇರಲಿಲ್ಲ ತಿನ್ನಲು. ಆದರೆ ಶಂಕರ್ ರಜೆ ತಗೊಳ್ಳೋ ಹಾಗಿರಲಿಲ್ಲ. ಆಫೀಸಲ್ಲಿ ಬಹಳ ಕೆಲಸ ಇತ್ತು. ಅದರಿಂದ ವತ್ಸಲಳಿಗೆ ಧೈರ್ಯ ಹೇಳಿ ಹೊರ ನಡೆದ. ಇತ್ತ ವತ್ಸಲಳಿಗೆ ತಿಂಡಿ ತಿನ್ನೋದಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ಟೆ ಒಗ್ದಾಕಿ ಬರೋಷ್ಟರಲ್ಲಿ ಪಾಪು ಎದ್ದಿತ್ತು. ಅದಕ್ಕೆ ಸ್ನಾನ ಮಾಡಿಸಿ ಜೊತೆ ತಾನು ತಿಂಡಿ ತಿಂದು ಆಟ ಆಡಿಸ್ಕೊಂಡು ಹೊರಗಡೆ ತೋಟದಲ್ಲಿ ಕುಳಿತಳು. ಅಷ್ಟರಲ್ಲಿ ಅಮ್ಮೋರೇ ಅಮ್ಮೋರೇ ಎಂದು ಕೂಗುತ್ತಾ ಕೆಂಪಿ ಹಿಂದಗಡೆಯಿಂದ ಮನೆಯ ಮುಂದಿನಿಂದ ತೋಟದೆಡೆ ಬಂದಳು. ತೋಟದಲ್ಲಿದ್ದ ವತ್ಸಲಳ ಮೊಗ ಅರಳಲಿಲ್ಲ. ಯಾಕೋ ಇತ್ತೀಚೆಗೆ ಕೆಂಪಿ ನೋಡಿದ್ರು ಖುಷಿ ಅನ್ನಿಸ್ತಾ ಇರಲಿಲ್ಲ. ಕೆಂಪಿ ಬಂದವಳೆ ಪಾಪುನ ಎತ್ಕೊಳ್ತಾ, ಶ್ರೀಶ ಪುಟ್ಟ, ಎಷ್ಟು ದಿನ ಆಗೋಯ್ತು, 2 ದಿನ ಆಯ್ತಲ್ವಾ ನಿನ್ನನ್ನು ನೋಡಿ ಅಂತ ಹೇಳಿ ಎತ್ತಿ ಒಂದೇ ಸಮನೆ ಮುದ್ದು ಮಾಡಿದಳು. ಕೆಂಪಿನ ನೋಡ್ತಾ ಇದ್ಲು ವತ್ಸಲ. ಕೆಂಪಿಗೊಂದು ರೀತಿಯ ಮುಜುಗರ ಉಂಟಾಯಿತು. ಯಾಕಕ್ಕ, ಹುಷಾರಿಲ್ವಾ, ಒಂಥರ ಇದ್ದೀರಾ ಎಂದಾಗಲೂ ವತ್ಸಲ ಏನೂ ಹೇಳದೆ ಮೌನವಾಗಿದ್ಲು. ಮನೆ ಒಳಗೆ ಹೋದಳು ವತ್ಸಲ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು. ಆಗ ಅವಳನ್ನು ಹಿಂಬಾಲಿಸಿ ಅಡುಗೆ ಮನೆಯತ್ತ ಬಂದಳು ಕೆಂಪಿ ಮಗುವಿನೊಂದಿಗೆ. ವತ್ಸಲ ಈಗಲೂ ಕೆಂಪಿಯೊಂದಿಗೆ ಮಾತನಾಡದೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಸಹಾಯ ಮಾಡಲ್ಲ ಎಂದರು. ಬೇಡ ಎಂದಾಗ ಕೆಂಪಿಗೆ ಕೂಡ ನೋವಾಗಿ, ಸರಿ ಅಕ್ಕ ಬರ್ತೀನಿ, ಅಮ್ಮ ಒಬ್ಬರೇ ಇದ್ದಾರೆ ಎನ್ನುತ್ತಾ ಹೊರಟರೆ ಸೀದಾ ಬಂದವಳೆ ಹಿತ್ತಲ ಬಾಗಿಲನ್ನು ಭದ್ರಪಡಿಸಿದಾಗ ಕೆಂಪಿಗೆ ನಿಜಕ್ಕೂ ಬಹಳ ನೋವಾಯಿತು ಮನಸ್ಸಿಗೆ. ಕಾರಣ, ಆಕೆ ಹಿತ್ತಲಿನಿಂದ ಹೊರ ಹೋಗುವವರೆಗೂ ಅಲ್ಲಿಯೇ ನಿಂತು ಅವಳತ್ತ ನೋಡ್ತಾ ಇದ್ದ ಅಕ್ಕ ಇವತ್ತು ತಕ್ಷಣ ಬಾಗಿಲನ್ನು ಹಾಕಿದ್ದು ತುಂಬಾನೇ ಬೇಜಾರೆನಿಸಿತ್ತು. ನೋವಿನಿಂದ ಮನೆಯತ್ತ ನಡೆದಳು ಕೆಂಪಿ. ಶಂಕರ್ ಮತ್ತು ವತ್ಸಲ ಪ್ರತಿದಿನವೂ ಆತಂಕದಿಂದ ದಿನ ಕಳೆಯುತ್ತಿದ್ದರು. ಹುಣ್ಣಿಮೆ ದಿನ ಬಲು ಬೇಗ ಬಂದರೆ ಸಾಕಪ್ಪ ಎನ್ನುವ ಮನಸ್ಥಿತಿಯಲ್ಲಿದ್ದರು. ಇತ್ತ ಮನೆಯೊಳಗೆ ಮತ್ತು ಹೊರಗೆ ದಿನವೂ ಏನಾದರೊಂದು ವಿಚಿತ್ರ ಘಟನೆಗಳು ನಡೆಯುತ್ತಲೇ ಇತ್ತು. ಒಮ್ಮೆ ಮನೆ ಮೇಲೆ ಕಲ್ಲು ಬಿದ್ದರೆ ಇನ್ನೊಂದು ದಿನ ಮನೆಯೊಳಗೆಲ್ಲ ನೀರು ತುಂಬುತ್ತಿತ್ತು. ತೋಟದಲ್ಲಿ ವಿಚಿತ್ರವಾದ ಪ್ರಾಣಿಗಳ ಬಲಿಯಾಗ್ತಿತ್ತು. ರಾತ್ರಿಯ ಹೊತ್ತಂತೂ ಭೀಕರವಾದ ಕೂಗುಗಳು ಕಿವಿಗಪ್ಪಳಿಸ್ತಿತ್ತು. ಇತ್ತೀಚೆಗೆ ಕೆಂಪಿ ಕೂಡ ಇತ್ತ ಕಡೆ ಸುಳಿದಿರಲಿಲ್ಲ. ಈಗ ವತ್ಸಲ ಅಕ್ಷರಶಃ ಒಂಟಿಯಾಗಿದ್ದಳು. ಪಾಪು ಇರೋದಕ್ಕೆ ಹೇಗೋ ಸಮಯ ಕಳೀತಿತ್ತು. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಹುಣ್ಣಿಮೆ ದಿನ ಬಂದಿತ್ತು. ಹಿಂದಿನ ದಿನವೇ ಶಂಕರ್ ಸ್ವಾಮೀಜಿಯವರ ಅಣತಿಯ ಮೇರೆಗೆ ಅವರು ಕೊಟ್ಟ ಲಿಸ್ಟ್ ಪ್ರಕಾರವಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದಿಟ್ಟನು. ಮಾರನೆಯ ದಿನ ಬೆಳಗ್ಗೆ, ಪೂಜೆ ಹಿಂದಿನ ದಿನ, ವತ್ಸಲ ಮತ್ತು ಶಂಕರ್ ಇಬ್ಬರು ನಿದ್ದೆ ಇಲ್ಲದೆ ಹೊರಳಾಡುತ್ತಾ ಕಳೆದಿದ್ದರು. ಸ್ವಾಮೀಜಿಯವರು ಬೆಳಿಗ್ಗೆ ಮುಂಗೋಳಿ ಕೂಗೋ ಹೊತ್ತಿಗೆ ತಮ್ಮ ಶಿಷ್ಯಂದಿರೊಡನೆ ಆಗಮಿಸಿದ್ದರು. ವತ್ಸಲ ಮತ್ತು ಶಂಕರ್ ಕೂಡ ಬೇಗನೆದ್ದು ತಯಾರಾಗಿದ್ರು. ಪಾಪುವನ್ನ ಶಂಕರನ ಸ್ನೇಹಿತರೊಬ್ಬರ ಬಳಿ ಬಿಟ್ಟು ಬಂದಿದ್ದನು. ಇತ್ತ ಮನೆಯ ಹೊರಗನ್ನೆಲ್ಲ ಒಮ್ಮೆ ಅವಲೋಕಿಸಿದ ಸ್ವಾಮೀಜಿಯವರು ನಂತರ ಮುಂಬಾಗಿಲ ಬಳಿ ದಿಗ್ಬಂಧನ ಹಾಕಿದರು. ಮನೆಯೊಳಗೆ ಬಂದವರೇ ಸೀದಾ ಅಡುಗೆ ಮನೆಯತ್ತ ನಡೆದರು. ಅಲ್ಲಿ ನಿಂತವರೇ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಮಣಮಣ ಮಂತ್ರ ಪಠಿಸಿದವರೇ ತಮ್ಮ ಶಿಷ್ಯಂದಿರನ್ನು ಕರೆದು ಅಲ್ಲಿ ಮಧ್ಯದಲ್ಲಿ ಅಗೆಯಲು ಹೇಳಿದರು. ಸುಮಾರು ಹೊತ್ತು ಅಗೆದ ನಂತರ ಸ್ವಾಮೀಜಿಯವರ ಶಿಷ್ಯಂದಿರು ನಿಧಾನವಾಗಿ ಮೇಲಕ್ಕೆ ಬಂದು ಸ್ವಾಮೀಜಿಯವರ ಕಿವಿಯಲ್ಲಿ ಏನನ್ನೋ ಸುರಿದರು.
ತಕ್ಷಣ ಸ್ವಾಮೀಜಿಯವರು ಮುಂದೆ ಹೋಗಿ ನೋಡಿ ತಕ್ಷಣ ಶಂಕರ್ ಮತ್ತು ವತ್ಸಲರನ್ನು ಕರೆದರು. ವತ್ಸಲ ಶಂಕರನ ಕರಪಿಡಿದೆ ಗುಂಡಿಯ ಬಳಿ ಬಂದಳು. ಇಬ್ಬರೂ ಬಗ್ಗಿ ಗುಂಡಿಯೆಡೆ ನೋಡಿದವರೇ ಬೆವೆತು ಹೋದರು. ವತ್ಸಲಳಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ಗುಂಡಿಯೆಡೆ ನೋಡ್ತಾ ಥರ ಥರ ನಡುಗತೊಡಗಿದಳು. ಸ್ನೇಹಿತರೆ, ಇಲ್ಲಿ ಆ ಗುಂಡಿಯಲ್ಲಿ ಏನಿತ್ತು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದಲ್ವ? ನನಗೂ ಕುತೂಹಲ ಇದೆ. ವತ್ಸಲ ಯಾಕೆ ಭಯಪಟ್ಲು, ಅಂಥದ್ದೇನಿತ್ತು ಅದನ್ನೆಲ್ಲ ನೀವು ಗೆಸ್ ಮಾಡ್ತಾ ಇರಿ. ಅದನ್ನು ಕಮೆಂಟಲ್ಲಿ ಹಾಕಿ. ನಾಳೆವರೆಗೂ ಕಾಯ್ತಿರಲ್ವ ಮುಂದಿನ ಭಾಗಕ್ಕೆ? ನಾನು ಅನಿತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಟೇಕ್ ಕೇರ್. ಬಾಯ್ ಬಾಯ್.